ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದ್ರೆ ಕಾಂಡೋಮ್ ಬಗ್ಗೆ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಸಹ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ಇವತ್ತಿನ ನನ್ನ ಟಾಪಿಕ್ ಬಂದು ಕಾಂಡೋಮ್ ಬಗ್ಗೆ ಮಾತಾಡೋವಂಥದ್ದು. ಫಸ್ಟ್ ಆಫ್ ಆಲ್ ಕಾಂಡೋಮ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಡ್ತೀನಿ. ಗಂಡ ಹೆಂಡತಿ ಅಥವಾ ಗಂಡು ಹೆಣ್ಣು ಬೇಡವಾಗಿರುವಂತ ಪ್ರೆಗ್ನೆನ್ಸಿಯನ್ನ, ಅಂದ್ರೆ ನಮ್ಗೆ ಇವಾಗಲೇ ಮಗು ಬೇಡ ಫ್ಯೂಚರಲ್ಲಿ ಮಗು ಮಾಡ್ಕೊಳ್ಳೋಣ ಅಂತ ಅನ್ನೋರು ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡೋದಕ್ಕೆ ಕಾಂಡೋಮ್ನ ಯೂಸ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರೆ ಸೇಫ್ಟಿಗೆ. ಅಂದ್ರೆ ಸೇಫ್ಟಿ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಯಾರೋ ಜೊತೆ ಗೊತ್ತಿಲ್ಲದೆ ಇರೋ ಜೊತೆ ಸೆಕ್ಸ್ ಮಾಡಕ್ ಹೋದಾಗ ಸೊ ಅವ್ರ ಜೊತೆ ಅವರಿಗೆ ಇರುವಂತಹ ಸೆಕ್ಷುವಲ್ ಇನ್ಫೆಕ್ಷನ್ಸ್ ನಮಗೆ ಬರಬಾರ್ದು ಅನ್ನೋರು ಅಂತ ಟೈಮಲ್ಲಿ ಕಾಂಡೋಮ್ನ ಯೂಸ್ ಮಾಡ್ತಾರೆ. ಹಾಗಾದ್ರೆ ಈ ಕಾಂಡೋಮ್ಗಳು ನಮ್ಮ ದೇಶದಲ್ಲಿ ಯಾವ್ಯಾವ ತರ ಸಿಗುತ್ತೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನಂಬರ್ 1 ಕಾಂಡೋಮ್ ಯಾವ್ದಪ್ಪ ಅಂದ್ರೆ ಟೆಕ್ಸ್ಚರ್ಡ್ ಕಾಂಡೋಮ್. ಅಂದ್ರೆ ಟೆಕ್ಸ್ಚರ್ಡ್ ಕಾಂಡೋಮ್ ಏನಪ್ಪಾ ಅಂದ್ರೆ ನಾರ್ಮಲಿ ಪ್ಲೈನ್ ಕಾಂಡೋಮ್ಗಳು ಬರುತ್ತೆ. ನೀವು ಕಾಂಡೋಮ್ ಕೊಡಿ ಅಂತ ಹೋಗಿ ಕೇಳಿದಾಗ ಪ್ಲೈನ್ ಅಂದ್ರೆ ಅದ್ರ ಮೇಲೆ ಯಾವುದೇ ರೀತಿ ಇರೋದಿಲ್ಲ. ಸೊ ಅದು ಜಸ್ಟ್ ಒಂದು ಪೇಪರ್ ಟೈಪ್ ಪ್ಲೈನ್ ಕಾಂಡೋಮ್ ನಿಮಗೆ ಕೊಡ್ತಾರೆ. ಬಟ್ ಈ ಟೆಕ್ಸ್ಚರ್ಡ್ ಕಾಂಡೋಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ವಿತ್ ಡಾಟ್ ಮತ್ತೆ ಲೈನ್ ಬರುತ್ತೆ. ಈ ಡಾಟ್ ಮತ್ತೆ ಲೈನ್ ಇದ್ದಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಪಾರ್ಟ್ನರ್ ಅಂದ್ರೆ ಹುಡುಗಿಯರಿಗೆ ನೀವು ನಾರ್ಮಲಿ ಪ್ಲೈನ್ ಕಾಂಡೋಮ್ ಹಾಕೊಂಡು ಸೆಕ್ಸ್ ಮಾಡಿದಾಗ ಆಗೋ ಫೀಲ್ಗಿಂತ ಈ ಏನು ಡಾಟ್ ಮತ್ತೆ ಲೈನ್ ಇರುವಂತ ಕಾಂಡೋಮ್ ಯೂಸ್ ಮಾಡಿದಾಗ ಎಕ್ಸ್ಟ್ರಾ ಫೀಲ್ ಅಂದ್ರೆ ತುಂಬಾ ಸ್ವಲ್ಪ ಜಾಸ್ತಿ ಸುಖ ಸಿಗೋ ತರ ಫೀಲ್ ಆಗುತ್ತೆ. ಸೊ ನಾರ್ಮಲ್ ಕಾಂಡೋಮ್ಗೂ ಟೆಕ್ಸ್ಚರ್ಡ್ ಕಾಂಡೋಮ್ ಅಂದ್ರೆ ಡಾಟ್ ಇರೋ ಕಾಂಡೋಮ್ಗೂ ಇದು ಡಿಫ್ರೆನ್ಸ್. ನಂಬರ್ 2 ಫ್ಲೇವರ್ಡ್ ಕಾಂಡೋಮ್. ಫ್ಲೇವರ್ಡ್ ಕಾಂಡೋಮ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನೋಡೋದಾದ್ರೆ ಯಾರು ಓರಲ್ ಸೆಕ್ಸ್ ಮಾಡ್ತಾರೆ ಸೊ ಅಂತವ್ರಿಗೆ ಫ್ಲೇವರ್ಡ್ ಕಾಂಡೋಮ್ ಯೂಸ್ ಮಾಡ್ತಾರೆ. ಓರಲ್ ಸೆಕ್ಸ್ ಮಾಡುವಾಗ ಫ್ಲೇವರ್ಡ್ ಕಾಂಡೋಮ್ ಯೂಸ್ ಮಾಡ್ತಾರೆ. ಬಟ್ ನೀವು ಅದನ್ನ ನಾರ್ಮಲ್ ಸೆಕ್ಸ್ ಮಾಡುವಂತ ಟೈಮಲ್ಲಿ ಫ್ಲೇವರ್ಡ್ ಕಾಂಡೋಮ್ ನ ಯೂಸ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಫ್ಲೇವರ್ಡ್ ಕಾಂಡೋಮ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಂಗೆ ಈ ವೆನಿಲಾ, ಬನಾನಾ, ಚಾಕ್ಲೇಟ್ ಅದು ಇದು ಅಂತ ಯಾವ್ದಾವ್ದೋ ಫ್ಲೇವರ್ಡ್ ಸಿಗುತ್ತೆ. ಬಟ್ ನೀವೇನಂದ್ರೆ ನಾರ್ಮಲ್ ಸೆಕ್ಸ್ ಮಾಡಕ್ ಹೋದಾಗ ಆ ಪಾರ್ಟ್ ಏನು ನಿಮ್ಮ ಯೋನಿಯ ಭಾಗ ಸೆನ್ಸಿಟಿವ್ ಇರುತ್ತೆ ಅಲ್ವಾ, ಈ ಕೆಮಿಕಲ್ ಅಂತದ ಏನದು ಒಳಗಡೆ ಹೋದಾಗ ಇಚ್ಚಿಂಗ್ ಅಥವಾ ಇರಿಟೇಷನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಬೆಟರ್ ನೀವು ನಾರ್ಮಲ್ ಸೆಕ್ಸ್ ಮಾಡುವಾಗ ವಿತೌಟ್ ಫ್ಲೇವರ್ಡ್ ಕಾಂಡೋಮ್ ಯೂಸ್ ಮಾಡುವಂತದ್ದು ಒಳ್ಳೇದು. ಇನ್ನು ಥರ್ಡ್ ಒನ್ ಏನಪ್ಪಾ ಅಂದ್ರೆ ಫಿಮೇಲ್ ಕಾಂಡೋಮ್. ಹೇಗೆ ಮೊದಲೆಲ್ಲ ಗಂಡಸರಿಗೆ ಮಾತ್ರ ಕಾಂಡೋಮ್ ಇರ್ತಾ ಇತ್ತು, ಸೊ ಇವಾಗ ಹೆಣ್ಮಕ್ಳಿಗೂ ಸಹ ಕಾಂಡೋಮ್ ಬಂದಿದೆ. ಇನ್ ಕೇಸ್ ನಿಮ್ ಪಾರ್ಟ್ನರ್ ಏನಾದ್ರು ನಿಮ್ಮ ಹುಡುಗ ಅಥವಾ ನಿಮ್ಮ ಪಾರ್ಟ್ನರ್ ಕಾಂಡೋಮ್ ತರೋದನ್ನ ಮರೆತು ಬಂದಿದ್ರೆ ನೀವು ಫಿಮೇಲ್ ಕಾಂಡೋಮ್ನ ಯೂಸ್ ಮಾಡಬಹುದು. ಇನ್ನು ಫೋರ್ತ್ ಒನ್ ಏನಪ್ಪಾ ಅಂದ್ರೆ ಎಕ್ಸ್ಟ್ರಾ ಥಿನ್ ಕಾಂಡೋಮ್. ಈಗ ಹೇಗೆ ನಾನು ಮೊದಲೇ ಹೇಳಿದಂಗೆ ಈ ಡಾಟ್ ಇರುವಂತಹ ಕಾಂಡೋಮ್ ಹುಡುಗಿಯರಿಗೆ ಜಾಸ್ತಿ ಫೀಲ್ ಆಗುತ್ತೆ. ಈ ಕೆಲವು ಗಂಡಸರಿಗೆ ಏನಾಗತ್ತಪ್ಪ ಅಂದ್ರೆ ನಮ್ಗೆ ಅದು ಕಾಂಡೋಮ್ ಹಾಕಿದ್ರೆ ಸೆಕ್ಸ್ ಮಾಡೋ ತರ ಫೀಲೇ ಆಗಲ್ಲ, ನಮ್ಗೆ ಅದು ಸ್ಕಿನ್ ಟು ಸ್ಕಿನ್ ಟಚ್ ಆಯ್ತು ಅಂತ ಅನ್ಸೋದೇ ಇಲ್ಲ ಅನ್ನೋರು ಈ ನಾರ್ಮಲ್ ಕಾಂಡೋಮ್ ಬಿಟ್ಟು ಎಕ್ಸ್ಟ್ರಾ ಥಿನ್ ಕಾಂಡೋಮ್ ಬರುತ್ತೆ. ಸೊ ನೀವು ಅದನ್ನ ಕೇಳಿದ್ರೆ ಮೆಡಿಕಲ್ ಅಲ್ಲಿ ಕೊಡ್ತಾರೆ ಎಕ್ಸ್ಟ್ರಾ ಥಿನ್ ಕಾಂಡೋಮ್. ಸೊ ನೀವು ಈ ಕಾಂಡೋಮ್ನ ಯೂಸ್ ಮಾಡಿದಾಗ ಬೇರೆ ಕಾಂಡೋಮ್ಗೆ ಕಂಪೇರ್ ಮಾಡಿದ್ರೆ ನಿಮ್ಗೂ ಸಹ ಒಳ್ಳೆ ರೀತಿಯಲ್ಲಿ ಫೀಲ್ ಆಗುತ್ತೆ ಎಕ್ಸ್ಟ್ರಾ ಥಿನ್ ಕಾಂಡೋಮ್ ಯೂಸ್ ಮಾಡಿದಾಗ. ಇನ್ನ 5th ಒನ್ ಏನಪ್ಪಾ ಅಂದ್ರೆ ಡೆಂಟಲ್ ಡ್ಯಾಮ್. ಡೆಂಟಲ್ ಡ್ಯಾಮ್ ನ ಓರಲ್ ಸೆಕ್ಸ್ ಮಾಡುವಂತವ್ರು ಯೂಸ್ ಮಾಡ್ತಾರೆ. ಡೆಂಟಲ್ ಡ್ಯಾಮ್ ಏನು, ಅದು ಹೇಗೆ ಅನ್ನೋದನ್ನ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಇಂಡಿಯಾದಲ್ಲಿ ಇಷ್ಟು ರೀತಿಯಾದಂತಹ ಕಾಂಡೋಮ್ಗಳು ಸಿಗುತ್ತೆ. ಇನ್ನು ಎಷ್ಟೋ ಜನಕ್ಕೆ ನಮ್ಮ ಇಂಡಿಯಾದಲ್ಲಿ ಮೆಡಿಕಲ್ಗೆ ಹೋಗಿ ಕಾಂಡೋಮ್ನ ಕೇಳೋದಕ್ಕೆ ಎಷ್ಟೋ ಜನ ನಾಚಿಕೆ ಪಟ್ಕೊಂತಾರೆ. ಹಾಗೆ ಕೆಲವೊಂದು ಮೆಡಿಕಲ್ಗಳಲ್ಲಿ ಕಾಂಡೋಮ್ ಕೇಳಿದ್ರೆ ಅವರನ್ನ ನೋಡೋ ರೀತಿನೇ ಒಂಥರ ನೋಡ್ತಾರೆ. ದಯವಿಟ್ಟು ಕಾಂಡೋಮ್ ತಗೊಳ್ಳೋರು ಎದುರ್ಕೊಳಕ್ ಹೋಗ್ಬೇಡಿ, ಕೊಡೋರು ನಾಚಿಕೆ ಪಟ್ಕೊಂಡು ಕೊಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಕಾಂಡೋಮ್ ಅನ್ನೋಂಥದ್ದು ಈಗಿನ ಕಾಲದಲ್ಲಿ ಸೆಕ್ಸ್ ಎಷ್ಟು ಇಂಪಾರ್ಟೆಂಟ್, ಕಾಂಡೋಮ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಕಾಂಡೋಮ್ ಯೂಸ್ ಮಾಡದೆ ಗೊತ್ತಿಲ್ಲದೆ ಏನಾದ್ರು ಸೆಕ್ಸ್ ಮಾಡಿದ್ರೆ ಅವರಲ್ಲಿ ಇರುವಂತಹ ಇನ್ಫೆಕ್ಷನ್ಸ್ ನಿಮ್ಗೆ ಆಡುವಂತ ಚಾನ್ಸಸ್ ಇರುತ್ತೆ. ಸೊ ಜೀವಕ್ಕಿನ್ನ ಯಾವ್ದು ದೊಡ್ಡದಲ್ಲ. ಸೊ ಕೇಳೋದಕ್ಕೆ ನಾಚಿಕೆ ಪಟ್ಕೋಬೇಡಿ. ದಯವಿಟ್ಟು ಹೋಗಿ ಮೆಡಿಕಲ್ ಅಲ್ಲಿ ಕಾಂಡೋಮ್ಸ್ ಕೇಳಿ. ಎಲ್ಲಾ ಮೆಡಿಕಲ್ಗಳಲ್ಲೂ ನಿಮ್ಗೆ ಕೆಲವೊಂದು ಮೆಡಿಕಲ್ ಅಲ್ಲಿ ಕೆಲವೊಂದು ಸಿಗದೆ ಇರ್ಬೋದು, ಬಟ್ ನಾರ್ಮಲಿ 95% ಎಲ್ಲಾ ಮೆಡಿಕಲ್ ಅಲ್ಲೂ ನಾನು ಹೇಳಿದಂತ ಇಷ್ಟು ಕಾಂಡೋಮ್ಗಳು ನಿಮ್ಗೆ ಸಿಗುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ